ಯಾವ್ದಾನ ಹಂಗೆ ಶೇರ್ ಬಜಾರ್ ಇದ್ರೆ ಹೇಳ್ಬಿಡಿ. ಈ ತರ ಹೇಳುವಂತ ಮುಖ್ಯಮಂತ್ರಿ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ನೋಡಪ್ಪ, ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವ. ಇದು ರಾಜ್ಯದ ಜನ, ಇದು ಬಿಜೆಪಿಯ ಹೋರಾಟ, ಇದು ಜೆಡಿಎಸ್ಸಿನ ಹೋರಾಟ. ನಾವು ಹೋರಾಟ ಮಾಡಿದ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ. ಮಂತ್ರಿಯೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಹೋರಾಟ ಮುಂದುವರಿಸ್ತೀವಿ ನಾವು. ಇದರಿಂದ ರಾಜ್ಯದ ಜನತೆಗೆ ಒಳಿತಾಗಬೇಕು. ರಾಜ್ಯದ ಜನ ಲೂಟಿ ಆಗೋದನ್ನ, ಈ ಲೂಟಿಕೋರರನ್ನ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈ ಲೂಟಿಕೋರರಿಗೆ ಶಿಕ್ಷೆ ಆಗಬೇಕು, ಈ ಲೂಟಿಕೋರರಿಗೆ ಪನಿಷ್ಮೆಂಟ್ ಆಗಬೇಕು. ಇದು ಬಿಜೆಪಿಯ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಗವರ್ನರ್ ಅವರನ್ನ ಏನು ಆದಿ ಬೀದಿಗಳಲ್ಲಿ ನೀವು ಸುಡ್ತಾ ಇದ್ದೀರಲ್ಲ, ಇದು ಸಂವಿಧಾನಕ್ಕೆ ಮಾಡದಂತ ಅಪಚಾರ. ನೀವು ಸಂವಿಧಾನಕ್ಕೆ, ಆ ಚೇರ್ಗೆ ಅವರೊಬ್ಬರು ದಲಿತ ಕುಟುಂಬದಿಂದ ಬಂದಂತವರು, ಅವ್ರನ್ನ ಏಕವಚನದಲ್ಲಿ ಬೋಧನೆ ಮಾಡ್ತೀರಾ ನೀವು. ಇವತ್ತು ನಾವು ಕಳೆದ ವರ್ಷ ನಾವು ಅಧ್ಯಕ್ಷರೆಲ್ಲ ಹೋದ ವರ್ಷ ಯಾವುದೋ ಒಂದು ಸ್ಟ್ರೈಕ್ ಮಾಡಿದ್ರಿ. ಕೇಸ್ ಯಾವಾಗ ಹಾಕ್ಬೇಕಪ್ಪ? ಒಂದು ವಾರದಲ್ಲಿ ಕೇಸ್ ಹಾಕ್ಬೇಕು ನಮ್ಮ ಮೇಲೆ, ಇಲ್ಲ ಒಂದು ತಿಂಗಳಲ್ಲಿ ಹಾಕ್ಬೇಕು, ಇಲ್ಲ 6 ತಿಂಗಳಲ್ಲಿ, ಒಂದು ವರ್ಷ ಆದ್ಮೇಲೆ ಇವಾಗ ಕೇಸ್ ಹಾಕ್ತಾ ಇದ್ದಾರೆ ಪ್ರತಿಭಟನೆಗೋಸ್ಕರ. ಇದು ನಿಮ್ಮ ದ್ವೇಷದ ರಾಜಕಾರಣ. ನೀವ್ ಹೇಳ್ತಾ ಇದ್ದೀರಾ ಬಿಜೆಪಿ ಅವ್ರದ್ದು ಅದೇನೇನೋ ಎಲ್ಲ ತೆಗಿತೀರಿ ಅಂತ. ಎಷ್ಟು ದಿನ ಇರ್ತೀರಪ್ಪ ತೆಗಿಯಕ್ಕೆ? ಎಷ್ಟು ದಿನ ಇರ್ತೀರಾ ನೀವು? ಹೌ ಮೆನಿ ಡೇಸ್, ಹೌ ಮೆನಿ ಮಂತ್ಸ್, ಎಷ್ಟು ದಿನ ಇರ್ಬೋದು ನೀವು? ಈಗಾಗಲೇ ನಿಮ್ದು ಬಾಳೆಲ್ಲ ಈಚೆಗೆ ಬಂದಿದೆ ನಿಮ್ದೆಲ್ಲ. ಎಷ್ಟು ದಿನ ಇರ್ತೀರಾ? ಆಮೇಲೆ ನಮ್ ಸರ್ಕಾರ ಬಂದ್ರೆ ಅವಾಗ ಏನ್ ಮಾಡ್ತೀರಾ? ಅದೇ ತಾನೇ ತಿರುಗ್ಬಾಣ ನಿಮ್ಗೆ. ನಿಮಗೂ ಅದೇ ತಿರುಗ್ಬಾಣ ಆತೈತಲ್ಲ. ನೀವೇನೋ ಮಾಡ್ತೀರಿ ಅಂತಿರಲ್ಲ, ನಿಮಗೂ ಕಾದಾಯ್ತಲ್ಲ, ನಿಮ್ದೆಲ್ಲ ಆಯ್ತಲ್ಲ. ನಾವು ಬಂದು 10 ವರ್ಷ ಸರ್ಕಾರ ಮಾಡಿಲ್ಲ. ನಮ್ ಸರ್ಕಾರ 10 ವರ್ಷ ಇಲ್ಲ ಕರ್ನಾಟಕದಲ್ಲಿ. ನೀವು 50 ವರ್ಷ ಲೂಟಿ ಹೊಡೆದಿದ್ದೀರಲ್ಲ, ಅದೆಲ್ಲ ಬೀದಿಗೆ ಬರ್ತೈತೆ. ಅದನ್ನ ಎಚ್ಚರಿಕೆ ಇಟ್ಕೊಳ್ಳಿ ತಲೆಯಲ್ಲಿ. ದ್ವೇಷದ ರಾಜಕಾರಣ ಅಲ್ಲ ನಾವು ಮಾಡ್ತಾ ಇರೋದು. ಜನ ಹೇಳಿದ್ದಾರೆ ಲೂಟಿ ಮಾಡಿದೆ, ಅದನ್ನ ಜನ ಹೇಳುವಂತ ಅಧಿಕಾರ ಒಬ್ಬ ವಿರೋಧ ಪಕ್ಷದ ಎಲ್ಲ ಎಂಎಲ್ಎಗಳಿಗೆ ನಮ್ಗಿದ್ದೇ ಇರ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ ಎಂಎಲ್ಎಗಳು ಇವತ್ತು ಬೀದರಿಂದ ಹಿಡಿದು ಚಾಮರಾಜನಗರ, ಕೋಲಾರದವರೆಗೂ ನಾವೆಲ್ಲರೂ ಬಂದಿರುವಂತದ್ದು. ಜನಕ್ಕೆ ಏನ್ ಹೇಳ್ತಾ ಇದ್ದಾರೆ, ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕೋಸ್ಕರ ಜನರ ಪರವಾಗಿ ನಾವು ಧ್ವನಿಯನ್ನ ಎತ್ತಿದ್ದೀರಿ. ಆ ದೃಷ್ಟಿಯಿಂದ ನಮ್ಮ ಹೋರಾಟ, ಈ ಹೋರಾಟಕ್ಕೆ ಇವತ್ತು ಒಂದು ರೀತಿ ಜಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಏನು ಆದೇಶ ಕೊಡ್ತೈತೆ ಆ ಪ್ರಕಾರ ನಾವು ಕಾನೂನಾತ್ಮಕವಾಗಿ ನಡೆಯುವಂತ ಕೆಲಸವನ್ನ ನಾವು ಕೂಡ ಮಾಡ್ತೀರಿ. ಕಾಂಗ್ರೆಸ್ ಅವರು ನೀವು ಮಾಡಿ. ಈ ಹೋರಾಟ ಎಲ್ಲ ಮಾಡಿದ್ರೆ, ಗಲಾಟೆ ಎಬ್ಬಿಸಿದ್ರೆ ಕೊನೆಗೆ ಇಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತನೇ ಬರೋದು. ಅದನ್ನ ಎಚ್ಚರಿಕೆಯನ್ನ ಇಟ್ಕೊಂಡು ನೀವು ನಡೆಯನ್ನ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯಮಂತ್ರಿ ಕೂಡಲೇ ಒಂದ್ ಕ್ಷಣನೂ ಕೂಡ ಇಷ್ಟೆಲ್ಲ ಆದ ಮೇಲೂ ಕೂಡ ಮುಖ್ಯಮಂತ್ರಿಗಳು ಒಂದ್ ಕ್ಷಣನೂ ಕೂಡ, ಒಂದ್ ನಿಮಿಷನೂ ಕೂಡ ಅಧಿಕಾರದಲ್ಲಿ ಕೂತ್ಕೊಳ್ಳುವಂತ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡೋ ಮುಖಾಂತರ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅಡಿಯಲ್ಲಿ ನಾವು NDA ಹೋರಾಟವನ್ನ ಮಾಡ್ತಾ ಇದ್ದೀರಿ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ, ಲೋಕಸಭಾ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ಈ